ಗಮನಕ್ಕೆ ತರಲು ಆಂತರಿಕ ದೂರು ಸಮಿತಿ ಕಡ್ಡಾಯವಾಗಿ ಸ್ಥಾಪಿಸಬೇಕೆಂದು ಎಜಿ ಸುಧಾಕರ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಹಿಳಾ ಸಾಂತ್ವನ ಕೇಂದ್ರ ಬಾಗೇಪಲ್ಲಿ ಸದಸ್ಯರು ಸೂಚಿಸಿದರು. ಬಾಗೇಪಲ್ಲಿ ಪಟ್ಟಣದ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಆಂತರಿಕ ದೂರು ನಿರ್ವಹಣಾ ಸಮಿತಿಗೆ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡಿ ಮಾತನಾಡಿ, ಕಾನೂನು ಪ್ರಕಾರ ಕೆಲಸ ಮಾಡುವ ಸ್ಥಳಗಳಲ್ಲಿ ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯ ತಡೆಯುವ ನಿಟ್ಟಿನಲ್ಲಿ ಪ್ರತಿಬಂಧಿಸಲು, ನಿಷೇಧಿಸಲು ಹಾಗೂ ದೌರ್ಜನ್ಯಕ್ಕೊಳಗಾದ ಮಹಿಳೆಯರಿಗೆ ಪರಿಹಾರ ಒದಗಿಸಲು ಈ ಸಮಿತಿಯು ಕಾರ್ಯಪ್ರವೃತ್ತವಾಗಬೇಕಿದೆ. ದೂರುದಾರರಿಗೆ ಪರಿಹಾರ ನೀಡುವುದು ಹಾಗೂ ಕೆಲಸದ ಸ್ಥಳದಲ್ಲಿ ದುಡಿಯುವ ಮಹಿಳೆಯರಿಗೆ ಭದ್ರತೆ ನೀಡುವುದು ಈ ಸಮಿತಿಯ ಕರ್ತವ್ಯವಾಗಿರುತ್ತದೆ ಎಂದರು. ಪೊಲೀಸ್ ಅವರು ಅಂಕಿಅಂಶಗಳನ್ನ ಹೇಳೋ ಪ್ರಕಾರ ಪ್ರತಿ 3 ನಿಮಿಷ ಕೂಡ ಒಂದು ದೌರ್ಜನ್ಯ ಹೆಣ್ಣುಮಕ್ಕಳ ಮೇಲೆ ನಡೀತಾ ಇದೆ ಭಾರತ ದೇಶದಲ್ಲಿ. ನಾವೇನಂತೀವಿ, ಸಾಕಷ್ಟು ಸಾರಿ ನಮ್ಮ ಸಾಂತ್ವನ ಕೇಂದ್ರಗಳಿಗೆ ಬಹಳಷ್ಟು ಹೆಣ್ಣುಮಕ್ಕಳು ಬರ್ತಾರೆ. ನನ್ ಗಂಡ ಹೊಡಿತಾನೆ, ಕುಡಿತಾನೆ, ಬೇರೆಯವ್ರ ಜೊತೆ ಸಹವಾಸ ಇಟ್ಕೊಂಡಿದ್ದಾನೆ, ನನ್ಗೆ ತಂದಾಕೋದಿಲ್ಲ, ಊಟ ಕೊಡೋದಿಲ್ಲ, ಸಿಕ್ಕಾಪಟ್ಟೆ ಬೈತಾನೆ, ಇವೆಲ್ಲ ಹೇಳ್ಕೊಂಡು ಬರ್ತಾರೆ. ನಾವು ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡಾಗ ಆಕೆಗೆ ಏನಾದ್ರೂ ನ್ಯಾಯ ಮಾಡಬೇಕು ಅಂತ ಹೇಳಿ ಪೊಲೀಸ್ ಅವ್ರಿಗೆ ಅದು ಹೇಳಿ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡೋದಕ್ಕೆ ಹೋದಾಗ ಮತ್ತೆ ಅದೇ ಹೆಣ್ಣು ಬರ್ತಾಳೆ, ಪೊಲೀಸ್ ಅವ್ರು ಬೇಡ ಸರ್, ಅಲ್ಲಿ ಕರ್ಕೊಂಡೋಗಿ ನನ್ನ ಗಂಡನ ಮತ್ತೆ ಹೊಡೆದಾಕ್ ಬಿಡ್ತಾರೆ, ಏನೋ ತಪ್ಪು ಮಾಡಿದಾನೆ, ನೆಕ್ಸ್ಟ್ ಟೈಮ್ ಸರೋಗ್ತಾನೆ, ಬಿಟ್ಬಿಡಿ ಸರ್ ಅಂತ ಕೇಳ್ತಾರೆ. ಯಾಕೆ ಅಂತಂದ್ರೆ ನಿಮಗೆ ನಾಳೆ ಬೆಳಗ್ಗೆ ಆತನ ಬಿಟ್ರೆ ಜೀವನ ಮಾಡಕ್ ಕಷ್ಟ ಆಗ್ತದೆ. ಗಂಡ ಅನ್ನೋದು ಇಲ್ಲ ಅಂತಂದ್ರೆ ನಮ್ಗೆ ಎಲ್ಲೋ ಒಂದ್ ಕಡೆ ಸಮಸ್ಯೆ ಆಗ್ತದೆ, ಅಥವಾ ಅವನ ಆಸರೆ ಇಲ್ಲ ಅಂತಂದ್ರೆ ನಾವು ಹೊರಗಡೆ ಹೋಗಿ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಹೆಣ್ಮಕ್ಳು ಬದುಕ್ತಾ ಇದ್ದೀವಿ. ಹಾಗಾಗಿ ಅದನ್ನ ಹೋಗಲಾಡಿಸಬೇಕು. ಇತ್ತೀಚೆಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರ ಮೇಲೆ ದೌರ್ಜನ್ಯ ಹೆಚ್ಚಾಗುತ್ತಿದ್ದು, ಈ ಆಂತರಿಕ ದೂರು ಸಮಿತಿ ರಚಿಸಲಾಗಿದೆ. ಕೆಲಸ ಮಾಡುವ ಸ್ಥಳಗಳಲ್ಲಿ ಯಾವುದೇ ರೀತಿಯ ಅಭದ್ರತೆ ಅನಿಸಿದ್ರೆ ಕೂಡಲೇ ಈ ಸಮಿತಿಗೆ ದೂರು ನೀಡಬಹುದು ಎಂದರು. ಬಿಎಸ್ ಕವಿತಾ ಅಧ್ಯಕ್ಷೆ, ನಿಲಯ ಪಾಲಕರು ಬಾಗೇಪಲ್ಲಿ ಟೌನ್, ರತ್ನಮಾಲಾ ಎನ್ ಕಾರ್ಯದರ್ಶಿ, ಸದಸ್ಯರು ನಿಲಯ ಪಾಲಕರು ಬಾಗೇಪಲ್ಲಿ, ಎಜಿ ಸುಧಾಕರ್ ಹಿರಿಯ ವಕೀಲರು ಬಾಗೇಪಲ್ಲಿ, ಸುಮಿತ್ರಾ ಎಸ್ ಸದಸ್ಯರು, ಅಲವೇಲಮ್ಮ, ಲಕ್ಷ್ಮೀ ನರಸಮ್ಮ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ.